ನಿಮ್ಮ ಮನೆಯ ಬಳಿ ಇಟ್ಟಿರುವಂತಹ ಗಣಪತಿಯ ವಿಗ್ರಹಕ್ಕೆ ಇವುಗಳನ್ನು ಸಮರ್ಪಿಸಿದರೆ 100ರಷ್ಟು ಪುಣ್ಯ ಫಲಿತಾಂಶ ಲಭಿಸುತ್ತದೆ. ಈ ಸಂವತ್ಸರ ವಿನಾಯಕ ಚತುರ್ಥಿ ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 17ರವರೆಗೂ ಇರುತ್ತದೆ. ಈ 11 ದಿನ ಬಹಳ ಶಕ್ತಿಯುತವಾಗಿರುವಂಥದ್ದು. ಈ 11 ದಿನಗಳಲ್ಲಿ ಯಾವುದೋ ಒಂದು ದಿನ ಗಣೇಶನಿಗೆ ಇಷ್ಟವಾದ ನೈವೇದ್ಯಗಳನ್ನು ಸಮರ್ಪಿಸಿದರೆ ನಿಮ್ಮ ಮನೆಯ ಮೇಲೆ ಗಣಪತಿಯ ಆಶೀರ್ವಾದ ಇರುತ್ತದೆ. ಹಾಗಾಗಿ ಈ 11 ದಿನಗಳಲ್ಲಿ ನಿಮಗೆ ಸಾಧ್ಯವಾದಷ್ಟು ದಿನ, ಇಲ್ಲವೆಂದರೆ ಕನಿಷ್ಠ 1 ದಿನವಾದರೂ ನಿಮ್ಮ ಮನೆಯಲ್ಲಿರುವಂತಹ ಗಣಪತಿಯ ವಿಗ್ರಹಕ್ಕೆ ಆಗಲಿ ಅಥವಾ ನಿಮ್ಮ ಬೀದಿಯಲ್ಲಿ ಪ್ರತಿಷ್ಠಿಸಿರುವಂತಹ ಗಣೇಶನ ವಿಗ್ರಹಕ್ಕಾಗಲಿ ಕೆಲವು ಹೂವುಗಳನ್ನು ಮತ್ತು ನೈವೇದ್ಯವನ್ನು ತಯಾರಿಸಿ ಸಮರ್ಪಿಸಿದರೆ ಈ ವರ್ಷವೆಲ್ಲ ನಿಮಗೆ ಯಾವುದೇ ಕಷ್ಟಗಳು ಇಲ್ಲದೆ ಆ ವಿಘ್ನೇಶ್ವರನು ನಿಮ್ಮ ಮನೆಯನ್ನು ರಕ್ಷಿಸುತ್ತಾನೆ. ನೀವು ಮಾಡುವಂತಹ ಯಾವುದೇ ಪರಿಹಾರಗಳು ಆದರೂ ಈ 11 ದಿನದಲ್ಲಿ ಮಾಡಿದರೆ ಒಳ್ಳೆಯ ಫಲಿತಾಂಶ ಇರುತ್ತದೆ. ವಿನಾಯಕನಿಗೆ ಹೆಚ್ಚಾಗಿ ಸಿಹಿ ಪದಾರ್ಥಗಳು ಅಂದರೆ ಬಹಳ ಇಷ್ಟ. ಹಾಗಾಗಿ ಈ 11 ದಿನ ಯಾವುದೋ ಒಂದು ದಿನ ನಿಮಗೆ ಅಂದರೆ ಸೆಪ್ಟೆಂಬರ್ 17ನೇ ತಾರೀಕಿನವರೆಗೂ ಯಾವುದಾದರೂ ಒಂದು ದಿನ ಬೆಲ್ಲದಿಂದ ಮಾಡಿದ ನೈವೇದ್ಯವನ್ನು ದೇವರಿಗೆ ಸಮರ್ಪಿಸಿದರೆ ನಿಮ್ಮ ಮನಸ್ಸಿನಲ್ಲಿ ಕೋರಿದ ಕೋರಿಕೆಗಳೆಲ್ಲ ಖಂಡಿತವಾಗಿ ನೆರವೇರುತ್ತದೆ. ಇನ್ನು ಮುಖ್ಯವಾಗಿ ಬೆಲ್ಲದಿಂದ ಬೆರೆಸಿದ ಅವಲಕ್ಕಿಯನ್ನು ಗಣಪತಿಗೆ ಸಮರ್ಪಿಸಿದರೆ ನಿಮ್ಮ ಮನೆಯಲ್ಲಿ ಧನ ಧಾನ್ಯಗಳಿಗೆ ಕೊರತೆ ಇಲ್ಲದೆ ಇರುವ ಹಾಗೆ ಇರುತ್ತೀರಾ. ಎಲ್ಲದಕ್ಕಿಂತ ಗಣಪತಿಗೆ ಗರಿಕೆ ಅಂದರೆ ಬಹಳ ಇಷ್ಟ. ಹಾಗಾಗಿ ಗಣೇಶನ ಅನುಗ್ರಹ ಇರುತ್ತದೆ. ಯಾರು ಹಣದ ಸಮಸ್ಯೆಯಿಂದ ಕಷ್ಟಪಡುತ್ತಿರುತ್ತಾರೋ ಅಂಥವರು ವಿನಾಯಕನಿಗೆ ನಮಸ್ಕಾರ ಮಾಡಿಕೊಂಡು ತೆಂಗಿನಕಾಯಿಯನ್ನು ಸಮರ್ಪಿಸಿದರೆ ಈ ವರ್ಷವೆಲ್ಲ ನಿಮಗೆ ಹಣದ ಸಮಸ್ಯೆ ಇಲ್ಲದೆ ಇರುತ್ತೀರಾ. ಹಾಗೇನೆ ಕಬ್ಬು ಸಮರ್ಪಿಸಿದರೆ ನಿಮಗೆ ಹಣದ ಕಷ್ಟಗಳು ಇರುವುದಿಲ್ಲ. ಸಾಲಬಾಧೆಯೆಲ್ಲ ತೊಲಗಿ ಹೋಗಿ ನಿಮ್ಮ ಮನೆಗೆ ಅಷ್ಟ ಐಶ್ವರ್ಯಗಳು ಲಭಿಸಬೇಕು ಅಂದರೆ ನಿಮ್ಮ ಕುಟುಂಬವೆಲ್ಲ ಆಯುಷ್ ಆರೋಗ್ಯಗಳಿಂದ ಸುಖ ಸಂತೋಷಗಳಿಂದ ಇರಬೇಕು ಅಂದರೆ ಆ ಗಣಪತಿಗೆ ಆದಷ್ಟು ನೈವೇದ್ಯವನ್ನು ಸಮರ್ಪಿಸಿದರೆ ಆ ವಿನಾಯಕನ ಆಶೀರ್ವಾದದಿಂದ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ. ಮುಖ್ಯವಾಗಿ ಈ ವಿನಾಯಕ ತಿಥಿ ದಿನಗಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿದರೆ ತುಂಬ ಒಳ್ಳೆಯದು. ರುದ್ರಾಕ್ಷಿಯನ್ನು ಧರಿಸುವ ಮೊದಲು ರುದ್ರಾಕ್ಷಿಯನ್ನು ಹಾಲಿನಿಂದ ಅಭಿಷೇಕ ಮಾಡಿ ಪೂಜೆ ಮಾಡಬೇಕು. ಪೂಜಿಸಿದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ಅಡ್ಡಿ ಅಡಚಣೆಗಳು ತೊಲಗಿ ಹೋಗುತ್ತದೆ. ಕಡಲೆ ಪಪ್ಪುಗೆ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಹಸುವಿಗೆ ತಿನ್ನಿಸಿದರೆ ನೀವು ಕೋರಿದ ಕೋರಿಕೆಗಳೆಲ್ಲ ನೆರವೇರುತ್ತದೆ. ಈ ಪರಿಹಾರ ಗಣಪತಿಯ ಅನುಗ್ರಹದಿಂದ ಇರುತ್ತದೆ. ವಿನಾಯಕನ ವಿಗ್ರಹವನ್ನು ಪುರುಷರು ವಿಸರ್ಜನೆ ಮಾಡಿದರೇನೆ ಒಳ್ಳೆಯದು. ಗಣಪತಿಯನ್ನು ವಿಸರ್ಜನೆಗೆ ತೆಗೆದುಕೊಂಡು ಹೋಗುವ ಮೊದಲು ವಿನಾಯಕನಿಗೆ ನಮಸ್ಕಾರ ಮಾಡಿ 9 ನಮಸ್ಕಾರ ಮಾಡಿದರೆ ತುಂಬ ಒಳ್ಳೆಯದು. ವಿನಾಯಕನಿಗೆ ಅರಿಶಿಣ ಅಂದರೆ ಬಹಳ ಇಷ್ಟ. ಹಾಗಾಗಿ ವಿನಾಯಕನಿಗೆ ಅರಿಶಿಣ ಬಣ್ಣದ ಹೂವುಗಳನ್ನು ಸಮರ್ಪಿಸಿದರೆ ತುಂಬ ಒಳ್ಳೆಯದು. ಕೊಬ್ಬರಿಯಿಂದ ತಯಾರು ಮಾಡಿದ ನೈವೇದ್ಯವನ್ನು ಗಣಪತಿಗೆ ಸಮರ್ಪಿಸಿದರೆ ನಿಮ್ಮ ಮನೆಯೆಲ್ಲ ಸಿರಿ ಸಂಪತ್ತಿನಿಂದ ತುಂಬಿ ಇರುತ್ತದೆ. ಎಳ್ಳಿನಿಂದ ತಯಾರು ಮಾಡಿದ ನೈವೇದ್ಯವನ್ನು ಸಮರ್ಪಿಸಿದರೆ ಆಸ್ತಿ ಐಶ್ವರ್ಯ ಲಭಿಸುತ್ತದೆ. ಇನ್ನು ನರದೃಷ್ಟಿ ಅನ್ನುವುದು ತುಂಬ ಭಯಂಕರವಾದದ್ದು. ನಿಮ್ಮ ಮನೆಯ ಮೇಲೆ ನರದೃಷ್ಟಿ ಬಿದ್ದರೆ ಮಾತ್ರ ಎಷ್ಟೋ ಕಷ್ಟಗಳು ಬರುತ್ತದೆ. ಹಾಗಾಗಿ ನಿಮ್ಮ ಮೇಲೆ ನರದೃಷ್ಟಿ ಇದೆ ಎಂದು ಭಾವಿಸಿದರೆ ಸ್ವಲ್ಪ ಹೆಸರು ಕಾಳು ತೆಗೆದುಕೊಂಡು ನಿಮಗೆ ದೃಷ್ಟಿ ತೆಗೆದುಕೊಂಡು ಅದನ್ನು 3 ಬಾರಿ ಸುತ್ತಿಸಿ. ಈ ರೀತಿಯಾಗಿ ನೀವು ದೃಷ್ಟಿ ತೆಗೆದುಕೊಳ್ಳಿ. ಅನಂತರ ಅದನ್ನು ಯಾರು ಓಡಾಡದ ಪ್ರದೇಶದಲ್ಲಿ ಬಿಸಾಕಬೇಕು. ಈ ರೀತಿ ಮಾಡುವುದರಿಂದ ಕುಟುಂಬ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ. ಆರ್ಥಿಕ ಕಷ್ಟಗಳಿಂದ ಹೊರಗೆ ಬರಲು ಹಸುವಿಗೆ ಹಸಿ ಹುಲ್ಲನ್ನು ತಿನ್ನಿಸಿದರೆ ಜಾತಕದಲ್ಲಿರುವಂತಹ ದೋಷಗಳೆಲ್ಲ ನಶಿಸಿ ಹೋಗಿ ಆರ್ಥಿಕ ಕಷ್ಟಗಳು ತೊಲಗಿ ಹೋಗಿ ಇನ್ನು ವ್ಯಾಪಾರ ಮಾಡುವವರು ಬೆಲ್ಲದ ಅನ್ನವನ್ನು ತಯಾರು ಮಾಡಿ ಗಣಪತಿಗೆ ನೈವೇದ್ಯವಾಗಿ ಸಮರ್ಪಿಸಿದರೆ ನಿಮ್ಮ ವ್ಯಾಪಾರದಲ್ಲಿ ಅಧಿಕ ಲಾಭ ಬರುತ್ತದೆ. ವ್ಯಾಪಾರದಲ್ಲಿ ಹಣದ ನಷ್ಟ ಇಲ್ಲದೆ ಲಾಭಗಳು ಹೆಚ್ಚಾಗುತ್ತದೆ. ಹಾಗೇನೇ ನೀವು ಮಾಡುವ ಕೆಲಸಗಳಲ್ಲಿ ತೊಂದರೆ ಬರಬಾರದು ಅಂದರೆ ವಿನಾಯಕನಿಗೆ ಬಾಳೆಹಣ್ಣನ್ನು ಸಮರ್ಪಿಸಿ. ವಿನಾಯಕನಿಗೆ ಕೆಂಪು ಬಣ್ಣದ ಹೂವುಗಳಿಂದ ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತದೆ. ಕೆಂಪು ಮಂದಾರ ಹೂವು ಮತ್ತು ಗನ್ನೇರು ಹೂವು ಅಂದರೆ ವಿನಾಯಕನಿಗೆ ಬಹಳ ಇಷ್ಟ. ನಿಮ್ಮ ಕಷ್ಟಗಳು ತೀರಿ ಹೋಗಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಾಗಬೇಕು ಅಂದರೆ ಈ ಹೂವುಗಳಲ್ಲಿ ಯಾವುದಾದರೂ ಒಂದರಿಂದ ಗಣೇಶನನ್ನು ಪೂಜಿಸಿ.
ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.